ಈಗ ಬುಧ ಭುಕ್ತಿ ಬಂದಿರೋದ್ರಿಂದ 11-9 ಅಂದಿರೋದ್ರಿಂದ ಈ ಬುಧ ಭುಕ್ತಿಲಿ ವಿವಾಹ ಸೆಟ್ ಆಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿ ಮಾತಾಡಿಸಿ ಕ್ಲಿಯರ್ ಮಾಡಬೇಕು. ಈ ವಿವಾಹ ಸೆಟ್ ಆಗ್ತಕ್ಕಂಥ ಸಮಯ 2026 ಜುಲೈ ಒಳಗಡೆ ಒಂದು ಸಂಬಂಧ ಬಂದು ಕ್ಲಾರಿಟಿ ಆಗುತ್ತೆ. ಬಟ್ ವೈವಾಹಿಕ ಜೀವನದಲ್ಲೇ ನನಗೆ ಕ್ವಶನ್ ಮಾರ್ಕ್ ಇದೆ. ಅವರ ಜಾತಕ ಗೊತ್ತಿಲ್ಲ. ಮುಂದಿನ ಕರೆಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಮಸ್ತೆ, ಹಾಸನಿಂದ ಮಾತಾಡ್ತಿರೋದು. ಕೃತಿಕಾ ಅಂತ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಅಪ್ಪಾಜಿ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮ್ಯಾಮ್ ಇಲ್ಲ, ಪ್ರಶ್ನೆಶಾಸ್ತ್ರ. ಓಕೆ, 1-249 ಒಂದು ಸಂಖ್ಯೆ ಹೇಳಿ. ಮ್ಯಾಮ್ 51. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಮ್ಯಾಮ್ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಅವ್ರು ಸ್ವಲ್ಪ ಹುಷಾರಿರಲಿಲ್ಲ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಪ್ರಶ್ನಾಶಾಸ್ತ್ರದಲ್ಲಿ 6ನೇ ಮನೆ 1 ಮತ್ತು 9 ಬಂದಿದೆ. ಓಕೆ, ಜನರಲ್ ಆಗಿ ನನಗೆ ಇಲ್ಲಿ ಕಾಂಬಿನೇಷನಲ್ಲಿ 6ನೇ ಮನೆ 8ನೇ ಮನೆ 12ನೇ ಮನೆ ಬಂತು ಅಂತಂದರೆ ಅದು ಸ್ವಲ್ಪ ಕರ್ಮದಿಂದ ಬಂದಿರತಕ್ಕಂಥದ್ದು. ಏಜ್ದಿಂದ ಫ್ಯಾಕ್ಟ್ರಿಂದ ಬಂದಿರೋದನ್ನು ನಮಗೆ ಕರೆಕ್ಟಾಗಿ ಇಲ್ಲಿ ತೋರಿಸಲ್ಲ, ಗ್ರಹಗಳು ತೋರಿಸಲ್ಲ. ಏಜ್ ಫ್ಯಾಕ್ಟ್ರಿ ಎಲ್ಲ ನನಗೂ ಆಗುತ್ತಲ್ಲ ಅಷ್ಟೇ. ನಾಳೆ ಏಜ್ ಎಷ್ಟಮ್ಮ? 46. 46ಕ್ಕೆ ಏನು ಸಮಸ್ಯೆ ಆಗಿದೆ? ಹೆಲ್ತ್ ಮೇಜರ್ ನನಗೆ ಬರಲಿಲ್ಲ. ಕೆಮ್ಮು, ಸಖತ್ ಕೆಮ್ತಾರೆ, ಮತ್ತೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಜಾಸ್ತಿ ಇದಾಗಿದೆ ಅಂತ ಹೇಳ್ತಿದ್ರು. ಈಗ ಮತ್ತೆ ನಾನು ಕ್ವಶನ್ ಕೇಳಬೇಕಾಗ್ತದೆ. ಏನಾರು ಸಿಗರೇಟ್ ಸೇರ್ತಾರಾ, ಕುಡಿತಾರಾ, ಇಲ್ಲ ಇಲ್ಲ, ಬಜ್ಜಿ ಬೋಂಡ ತಿಂತಾರ ಸಾಯಂಕಾಲ ಆದರೆ? ಕೆಲವರಿಗೆ ಅಡಿಕ್ಷನ್ ಏನು ಗೊತ್ತಾ, ಸಾಯಂಕಾಲ ಆದರೆ ಬಜ್ಜಿ ತಿನ್ನಬೇಕು. ಓಕೆ, ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು ಅಂತ ಅನ್ಸುತ್ತೆ. ಎಷ್ಟು ವರ್ಷದಿಂದ ಇದೆ ಇದು? ಈಗ 1 ತಿಂಗಳಿಂದ ಕೆಮ್ಮು ಜಾಸ್ತಿ ಆಗಿದೆ. 1 ತಿಂಗಳಿಂದ ಇಲ್ಲಿ ಜಾತಕ ಹಾಕೋದು ಬರ್ತಾ ಇಲ್ಲ. ಅದು ಈ ಗ್ರಹಗಳಿದಾವಲ್ಲ ನಮಗೆ ಭಾಳ ಚೆನ್ನಾಗಿ ಆನ್ಸರ್ ಮಾಡ್ತವೆ. ಇದೆಲ್ಲ ಚಿಕ್ಕದು, ಸಣ್ಣ ಪುಟ್ಟದು. ಇಲ್ಲಿ ನಾನು ಯಾವಾಗಲೂ ನೋಡಿದ ತಕ್ಷಣ ಹೇಳ್ತೀನಿ. ಅದಕ್ಕೆ ಈ ಅಸ್ಟ್ರಾಲಜಿ ಅನ್ನೋ ಸೈನ್ಸ್ ಇದೆಯಲ್ಲ, ಪರ್ಫೆಕ್ಟ್ ಸೈನ್ಸ್. ಅದು ಮೇಲ್ಗಡೆ ನೋಡಿ ಒಳಗಡೆ ಹೋಗಿ ಅವರಲ್ಲಿ ಏನು ನಡೀತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಟಕ್ ಅಂತ ತೆಗೆದಿಲ್ಲ ಹಾಕತ್ತಿಲ್ಲ. ಏನೂ ಇಲ್ಲ, ಸುಮ್ಮನೆ ಇರು ಆರಾಮಾಗಿ ಅಂತ. ಚೆನ್ನಾಗಿ ನೀರು ಕುಡೀರಿ, ಜೀರಾ ವಾಟರ್ ಕುಡೀರಿ. ಅರ್ಥ ಆಯ್ತಾ? ಜೀರಿಗೆ ಗೊತ್ತಲ್ವಾ? ಜೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು, ಓಕೆ, ಓಂ ಕಾಮ್ ಕಾಳರಾತ್ರಿಭ್ಯಾಮ್ ನಮಃ ಅಂತ ಒಂದು ಮಂತ್ರ ಹೇಳ್ಕೊಂಡು ಕುಡಿಯೋಕ್ಕೆ ಹೇಳಿ. ಬಾಳೆಹಣ್ಣು ಚೆನ್ನಾಗಿ ತಿನ್ನಕ್ಕೆ ಹೇಳಿ. ಬೆಳಿಗ್ಗೆ ಒಂದು ಬಾಳೆಹಣ್ಣು, ಸಾಯಂಕಾಲ ಒಂದು ಬಾಳೆಹಣ್ಣು ತಿನ್ನಕ್ಕೆ ಹೇಳಿ. ಆ ಅಸಿಡಿಕ್ ಏನು ಉತ್ಪತ್ತಿ ಆಗ್ತಾ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ. ಅನ್ನ, ಬೇಳೆ, ತುಪ್ಪ 3 ಟೈಮ್ ತಿನ್ನಕ್ಕೆ ಹೇಳಿ. 21 ದಿವಸ ತಿನ್ನಕ್ಕೆ ಹೇಳಿ. ಅಸಿಡಿಟಿ ಬಂದ್ರೆ ಕೇಳಿ ನಿಮ್ಮ ಹತ್ರ ಮನೆಗೆ. ಈಗ ಮತ್ತೆ ಕಿಡ್ನಿಗೆ ಹೋದ್ರು. ಓಕೆ ಮೇಡಮ್, ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ, ಖಂಡಿತ ಒಳ್ಳೆದಾಗುತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಈಗ ಅದನ್ನೇ ನಾನು ಹೇಳಿದ್ದು. ಇವಾಗ ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ನಮ್ಗಿಂತ ಹೆಚ್ಚಾಗಿ ಗ್ರಹಗಳು ಪ್ಲಾನೆಟರಿ ಇಂಟೆಲಿಜೆನ್ಸ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಡೋಗ್ತಾ ಇದ್ದೀರಿ ನೀವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಫೀಡೆಡ್ ಬೈ ಹ್ಯೂಮನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲಿ ಹಾಕಿದ್ದಾರೆ? ಮಷೀನ್ಗೆ ಹಾಕಿದ್ದಾರೆ. ಆ ಮಷೀನ್ ಲರ್ನಿಂಗ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಬೀನ್ ಕನ್ವರ್ಟೆಡ್ ಇಂಟು ಮಷೀನ್ ಲರ್ನಿಂಗ್. ಸೊ ಮಷೀನ್ಗೆ ನಾವು ಫೀಡ್ ಮಾಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹಿಂಗೆ ಅಂತ. ನಮ್ಮದೆಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಇದೆಯೋ ಎಲ್ಲ ಮಷೀನ್ಗೆ ಹಾಕಿದ್ದೀವಿ. ನಾವು ಮಲ್ಕೊಂಡಿರ್ತೀವಲ್ಲ, ಮಷೀನ್ ಆನ್ ಮಾಡಿ ಕೇಳ್ತೀವಿ, ಏನಪ್ಪ ಇವತ್ತು ಬೆಳಿಗ್ಗೆ ಏನು ಅಂತ. ನಾವೇ ಇದ್ದರೆ ಓಕೆ ಇವತ್ತು ದೋಸೆ ಮಾಡೋಣ, ಇಡ್ಲಿ ಮಾಡೋಣ ಅಂತ ಇರುತ್ತೆ. ನಮ್ಮ ಮಷೀನ್ಗೆ ಹಾಕಿದಾಗ ಅದೇ ಯೋಚನೆ ಮಾಡಿ ಹೇಳುತ್ತೆ ಏನು ಮಾಡೋದು ಅಂತ. ಸೊ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತೊಗೊಂಡು ಮಷೀನ್ ಲರ್ನಿಂಗ್ ಹಾಕಿದ್ದೀವಿ. ಅದೆಲ್ಲದಕ್ಕಿಂತ ಇನ್ನೂ ಸ್ವಲ್ಪ ಸುಪೀರಿಯರ್ ಆಗಿರ್ತಕ್ಕಂಥದ್ದು ಪ್ಲಾನೆಟರಿ ಇಂಟೆಲಿಜೆನ್ಸ್. ಯಾರ್ಯಾರು ಜ್ಯೋತಿಷ್ಯ ಕಲಿಯಲ್ಲ, ಯು ಆರ್ ಲೂಸಿಂಗ್ ಎ ವಂಡರ್ಫುಲ್ ಆಪರ್ಚುನಿಟಿ. ವಿಜ್ಞಾನ ಅಂತ ಯಾರು ಇಷ್ಟಪಡ್ತಾರೆ, ನಾನು ಯಂಗ್ಸ್ಟರ್ಸ್ನೆಲ್ಲ ಕರಿತಾ ಇದ್ದೀನಿ, ಬನ್ನಿ, ಸಿ ದಿ ಸೈನ್ಸ್ ಬಿಹೈಂಡ್ ದಿಸ್. ಓಕೆ, ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.